ನೋಡಿ ಮನೆಯವರಿಗೆ ಫುಲ್ ಶಾಕ್. ಮನೇಲಿ ಇಲಿ ಓಡಾಡಿದ್ರೇ ಶಾಕ್ ಆಗ್ತಾರೆ ಅಂತದ್ರಲ್ಲಿ ನಾಗರಾವ್ ಬಂದಿರೋದನ್ನ ನೋಡಿದ್ರೆ ಶಾಕ್ ಆಗ್ದಂಗೆ ಇರ್ತಾರ. ಮನೆಯವರು ಫುಲ್ ಶಾಕ್ ಆಗ್ಬಿಟ್ರು. ನಾಗರಾವು ಮನೆಯೊಳಗಿದ್ದನ್ನ ನೋಡಿ. ನೆಲಮಂಗಲದ ನಿಡವಂದ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಈ ಹಾವು ಬಂದಿದೆ ಅಂತ ತಿಳಿಸ್ತಿದ್ದ ಹಾಗೆ ಸ್ನೇಕ್ ರಾಜು ಎಂಬುವರು ಮನೆಗೆ ಬಂದು ಆ ಹಾವನ್ನ ರಕ್ಷಣೆ ಮಾಡಿರುವಂಥದ್ದು. ಹಾವಿಗೆ ಕರ್ಪೂರವನ್ನ ಹಚ್ಚಿ ಆರತಿಯನ್ನ ಮಾಡಿದ್ದಾರೆ. ಮನೆ ಮಾಲೀಕ ಸಾವನದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ ಸ್ನೇಕ್ ರಾಜು. ಸೊ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಮನೆಯ ಒಳಗಡೆ, ಅದರಲ್ಲೂ ಮನೆ ಒಳಗಡೆ ಅನ್ನೋದ್ರ ಜೊತೆಗೆ ದೇವರ ಕೋಣೆಯ ಒಳಗಡೆ ನಾಗರ ಹಾವು ಪ್ರತ್ಯಕ್ಷ ಆಗಿದ್ದಂಥದ್ದು ಮನೆಯವರಿಗೆ ಶಾಕ್ ಆಗಿತ್ತು. ಅದರಲ್ಲಿ ದೇವರ ಕೋಣೆಗೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ದೈವ ಭಕ್ತಿ ಕೂಡ ಇದ್ದಿದ್ದಂಥದ್ದು. ಎಲ್ಲರೂ ಕರ್ಪೂರವನ್ನ ಹಚ್ಚಿ ಆರತಿಯನ್ನ ಬೆಳಗಿದ್ದಾರೆ. ಹಾವು ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿರುವಂತ ಸ್ನೇಕ್ ರಾಜು ಎಂಬುವರಿಗೆ ಕರೆಯನ್ನ ಮಾಡಿರುವಂಥದ್ದು ಹಾವನ್ನ ಹಿಡಿಲಿಕ್ಕೆ. ತದನಂತರ ಅಲ್ಲೇ ಇರುವಂತಹ ಸಾವನದುರ್ಗ ಅರಣ್ಯ ಪ್ರದೇಶಕ್ಕೆ ಹಾವನ್ನ ಬಿಡಲಾಗಿದೆ. ಆ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದೀವಿ. ಹಾವನ್ನ ಸ್ನೇಕ್ ರಾಜು ಅವರು ಇಟ್ಕೊಳ್ತಿದ್ದ ಹಾಗೆ ಕರ್ಪೂರವನ್ನ ಹಚ್ಚಿ ಆ ಹಾವಿಗೆ ಆರತಿಯನ್ನ ಕೂಡ ಬೆಳಗಿದ್ರು. ಸ್ವಾಮಿಗಳು ತಮ್ಮ ಹೆಸರು? ಬಸವರಾಜು. ಅಲ್ಲೇ ಕಾಣಿಸ್ತದೆ ನೋಡಿ. ಬಾಡಿನಲ್ಲಿ ಸ್ವಲ್ಪ ದೇವರ ಕೋಣೆ ಒಳಗೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ದೇವರೇ ಬಂದಿದೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನ ಕೂಡ ಮಾಡಿಲ್ಲ. ಈ ಕುರಿತಂತೆ ಮಾತಾಡ್ಲಿಕ್ಕೆ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆ ಮನೆಯ ಮಾಲೀಕ. ನಮಸ್ಕಾರ ಬಸವರಾಜ್ ಅವರೇ. ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸ್ವಾಮಿ. ಸರ್, ಯಾವಾಗ ಬಂದಿದ್ದು ಹಾವು? ಸ್ವಾಮಿ ಶರಣು. ಹೇಳಿ ಸ್ವಾಮಿ ಅವರೇ, ಯಾವಾಗ ಬಂದಿದ್ದು ಹಾವು? ಹಾವು ಬಂದ್ಬಿಟ್ಟು ಮೊನ್ನೆ ದಿವಸ ಬಂದು 11:30ಗೆ ಮನೆಗೆ ಬಂತು ಸ್ವಾಮಿ. 11:30ಗೆ ಮನೆಗೆ ಬಂದಿದ್ದು. ಸೀದಾ ಎಲ್ಲೂ ಹೋಗಿಲ್ಲ, ದೇವ್ರ ಮನೆಗೆ ಹೋಯ್ತು ಸ್ವಾಮಿ. ದೇವ್ರ ಮನೆಗೆ ಹೋಗಿ ಬಲ್ಲಗಡೆಯಿಂದ ಬಂದು ದೇವ್ರ ಫೋಟೋದ ಹತ್ರ ಹಿಂದೆಗಡೆ ಮೂಲೆನಲ್ಲಿ ಬಂದು ಅಲ್ಲೇ ಮಲಗ್ಬಿಟ್ಟಿತ್ತು ಸ್ವಾಮಿ. ಅಲ್ಲೇ ಮಲಗಿದಾಗ ನಾವು ಮನೇಲಿ ಇರ್ಲಿಲ್ಲ, ಆಚೆ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆ ಸ್ವಾಮಿಗಳು ಹಿಂಗಾಗೈತೆ ಅಂತ ಫೋನ್ ಮಾಡಿದ್ರು. ಹಿಂದನೆ ಬಂದು ನೆಲಮಂಗಲದವ್ರಿಗೆ ಅವ್ರಿಗೆ ರಾಜಸ್ವಾಮಿಗಳಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡ್ತಿದ್ದಂಗೆ ಪಾಪ ಅವ್ರು ಬಂದ್ರು. ಬಂದು ಹಿಡಿದು ಪಾಪ ಇದ್ ಮಾಡಿದ್ರು ಸ್ವಾಮಿ. ನಿನ್ನೆನ ಸ್ವಾಮಿ ಬಂದಿದ್ದು? ನಿನ್ನೆ ಅಲ್ಲ, ಮೊನ್ನೆ ದಿವಸ ಸ್ವಾಮಿ. ಮೊನ್ನೆ ದಿವಸ ಮಂಗಳವಾರ. ಅಂದ್ರೆ ಏನು ನಿಮ್ ಮನೆ ಪಕ್ಕ ಕಾಡೇನಾದ್ರು ಇದೆಯಾ? ಕಾಡ್ ಗಿಡ ಇಲ್ಲ ಸ್ವಾಮಿ. ಗಿಡ ಸಣ್ಣ ಪುಟ್ಟ ಹಿಂಗೆ ಎಲ್ಲ ಹಸಿರು ಬೆಳೆದಿದೆ. ಅದು ದೇವ್ರ ಕೋಣೆ ಒಳಗೆ ಇದ್ದಿದ್ ನೋಡಿದ್ರೆ ಆಶ್ಚರ್ಯನೇ. ಯಾಕಂದ್ರೆ ದೇವರ ಮನೆ ಬಿಟ್ಟು ಈಚೆಗೆ ಬರ್ಲೇ ಇಲ್ಲ ಸ್ವಾಮಿ. 2-3 ಅವರ್ ಅಲ್ಲೇ ದೇವ್ರ ಮನೆಯಲ್ಲಿ ಅಲ್ಲೇ ಇತ್ತು ಸ್ವಾಮಿ. ಯಾರು ನೋಡಿದ್ದು? ಫಸ್ಟ್ ಯಾರು ನೋಡಿದ್ದು ಸ್ವಾಮಿ? ನಮ್ಮ ಮನೆ ಸ್ವಾಮಿಗಳು. ಪೂಜೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಲ್ಲ, ಪೂಜೆ ಸ್ವಾಮಿ ಅಲ್ಲ, ಬಾಕ್ಲ ಹಾಕ್ಬಿಟ್ಟಿತ್ತು ಸ್ವಾಮಿ. ಸೀದಾ ಮನೆಗೆ ಬಂತಂತೆ ಸ್ವಾಮಿ. ಸೀದಾ ಅವರು 2-3 ಬಸ್ ನೀರ್ ಎರ್ಚಿದ್ದಾರೆ. 10 ಕಡೆಗೆ ಹೋಗಪ್ಪ, 10 ಕಡೆಗೆ ಹೋಗಪ್ಪ ಅಂತ ಎರ್ಚಿದ್ದಾರೆ. ಅದು ಎಡೆ ಎತ್ತಿಲ್ಲ, ನಾಗರಾವ್ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ ನೀರ್ ಎರ್ಚಿದ್ರು ಸೀದಾ ಒಳಗಡೆ ಬಾಕ್ಲು ಸಂಧಿ ಒಳಗಾಸಿಂದ ಸೀದಾ ಹೋಗಿ ಸೀದಾ ದೇವ್ರ ಮನೆಗೆ ಹೋಗೈತೆ ಸ್ವಾಮಿ. ದೇವ್ರ ಮನೆಗೆ ಹೋಗಿ ಬಲ್ದಗಡೆ ಫುಲ್ ಎಲ್ಲ ಫೋಟೋಗಳಿದೆ. ಫೋಟೋ ಸುತ್ತಾಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಆಯ್ತು. ಅಯ್ಯಪ್ಪ ಸ್ವಾಮಿ ವಿಗ್ರಹ ಪಕ್ಕನೇನೆ ಇತ್ತು ಸ್ವಾಮಿ. ಅದು ನೀವು ಮಾಲೆ ಹಾಕಿದ್ದೀರಾ? ನಾನು 108 ದಿವಸ ಸ್ವಾಮಿ. 39ನೇ ವರ್ಷ ಇದು. ಹೌದಾ? ವರ್ಷಕ್ಕೆ 8 ಸತಿ 10 ಸತಿ ಹೋಗ್ತೀನಿ. 1 ತಿಂಗಳಾಯ್ತು ಮಾಲೆ ಹಾಕಿ. ಡೈಲಿ ಬೆಳಿಗ್ಗೆ ಸಂಜೆ 2 ಟೈಮು ಪೂಜೆ ಮಾಡ್ತೀವಿ ಸ್ವಾಮಿ. ನೀವೇ ಅಲ್ವಾ ಪೂಜೆ ಮಾಡ್ತಿದ್ದು ಈಗ ನಾಗರಾವಿಗೆ? ನಾನೇ ಪೂಜೆ ಮಾಡ್ತೀವಿ ಸ್ವಾಮಿ. ಅದಾದ್ಮೇಲೆ ಎಲ್ಲಿ ಬಿಟ್ರಿ ಹಾವನ್ನ? ಅದನ್ನ ಇವ್ರ ಹತ್ರನೇ ಕೊಟ್ವಿ ಸ್ವಾಮಿ. ಇವರು ಕಾಡಿಗೆ ಬಿಡ್ತೀವಿ ಅಂತ ಹೇಳಿದ್ರು ಸ್ವಾಮಿ. ಓಕೆ, ಥ್ಯಾಂಕ್ ಯು ಬಸವರಾಜ್ ಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರವಿ ಸ್ವಾಮಿ.